ಹಾಗೂ ನಮ್ಮ ಆ ಒಂದು ಕಾರ್ಯಕ್ರಮದ ಎಲ್ಲರಿಗೂ ಶುಭಾಶಯಗಳು. ನಮ್ಮ ಪ್ರಪ್ರಥಮವಾಗಿ ಕುರುಗೋಡಿನಲ್ಲಿ ನಾವು ಒಂದು ಪೋಷಣೆ ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಆ ಒಂದು ಚೌಕಟ್ಟಿನಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ಆ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದಾಗ ಇದೇ ನಮ್ಮ ಆತ್ಮೀಯ ಗೆಳೆಯನಾದ ಚಾನಲ್ ಅಂಬರೀಷ್ ಅವರು ಚಾನಲ್ನ ಕೊಟ್ಟು ಇವತ್ತು ಎಲ್ಲ ಕಡೆಗೆ ನಿಮ್ಮ ಪೋಷಕರನ್ನು ಅವರು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಒಂದು ಗುರಿ ಮುಟ್ಟಿಸೋ ಒಂದು ಭವಿಷ್ಯ ಕೊಡೋವರೆಗೂ ಅದು ಬೆಳೆದಿದೆ. ಅದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಇಲ್ಲಿ ಎಲ್ಲ ಕರ್ತವ್ಯಗಳು ನಾವು ಚೆನ್ನಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ. ಬಟ್ ಏನಂದ್ರೆ ನಮ್ಮಲ್ಲಿ ಆಲೋಚನೆ ಬರ್ತಾ ಇದೆ, ಅದು ನಮ್ಮ ತಪ್ಪಲ್ಲ, ನಿಮ್ಮ ತಪ್ಪಲ್ಲ, ಸರ್ಕಾರದ ತಪ್ಪು. ಯಾಕಂದರೆ ಇಸ್ಕಾಮ ಅಂತಂದು ಒಂದೇನು ನಮಗೆ ಇಲ್ಲಿವರೆಗೆ ನಮ್ಮ ಒಂದು ಕಾಯ್ದೆಯಲ್ಲಿ ತಂದಿದ್ದಾರೆ. 63 ವರ್ಷ ಆಯಿತು ಇಲ್ಲಿಗೆ ಎಲ್ಲವೂ. ಯಾಕಂದರೆ ಇವತ್ತು ಯಾವುದೇ ರೀತಿ ನಾವು ನಮ್ಮ ಇಲಾಖೆ ನಿಯಮಾನುಸಾರವಾಗಿ ನಾವು ಮಾಡ್ತಾ ಬಂದಿದ್ವಿ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಇದೇ ಬರಲಿ, ನಿಯಮಾನುಸಾರನ ನಾವು ಮೀರೋದು ಇಲ್ಲ. ಆ ನಿಯಮಕ್ಕೆ ಬದ್ಧರಾಗಿರ್ತದೆ. ಮತ್ತು ಕಾರಣ ಏನಂತಂದರೆ ಸಮಾಜ ಎಷ್ಟು ಬೆಳವಣಿಗೆ ಆಗಿದೆ, ಎಷ್ಟು ಜನಸಂಖ್ಯೆ ಬೆಳೆದಿದೆ, ಈ ಒಂದು ಆರ್ಥಿಕ ಪರಿಸ್ಥಿತಿ ಮೇಲೆ ಎಲ್ಲ ಇಲಾಖೆ ಆಗಿರ್ಬೋದು, ಸಮಾಜದ ಹಲವಾರು ಅನೇಕ ವರ್ಗಗಳ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಏನು ಬೆಳವಣಿಗೆ ಆಗಿದೆ ಅದೇ ರೀತಿ ನಮ್ಮಲ್ಲಿ ಕೂಡ ಬದಲಾವಣೆ ಆಗಬೇಕು. ಸರ್ಕಾರ ಇವತ್ತು ಮಾಡಲೇಬೇಕು, ಮಾಡುತ್ತೆ. ಆ ಒಂದು ನಂಬಿಕೆ ನಮಗಿದೆ. ನಮ್ಮ ಕ್ಷೇತ್ರದ ಗಣೇಶ್ ಸರ್ ಅವರ ಮೇಲೆ ಕೂಡ ನಾವು ನಂಬಿಕೆ ಇಟ್ಟಿದ್ದೇವೆ. ಇವತ್ತಿಲ್ಲ ನಾಳೆ ನಮ್ಮ ಬಗ್ಗೆ ಅವರು ಮಾತಾಡ್ತಾರೆ ಅನ್ನೋ ಒಂದು ಉದ್ದೇಶ ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಪೋಷಕರಿಗೆ ನೀವು ಸಹಕಾರ ಕೊಡಿ. ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮಗೆ ಬೇಕು. ಆ ಒಂದು ಇದರಲ್ಲಿ ನೀವೆಲ್ಲರೂ ಆಲೋಚನೆ ಮಾಡಿ ನಿಮ್ಮ ಜವಾಬ್ದಾರಿಯನ್ನು ಕಳ್ಕೊಳ್ಳದೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಅಚ್ಚುಕಟ್ಟಾಗಿ. ಈಗ ನಮ್ಮ ಪ್ರಭಾರಿ ಘಟಕಾಧಿಕಾರಿಗಳಾದ ಓಬಳೇಶ್ವರಿಗೆ ಕೂಡ ನಾನು ವಂದಿಸುತ್ತಾ ಎಲ್ಲರನ್ನೂ ಸರಿಸಮಾನವಾಗಿ ಚೆನ್ನಾಗಿ ತೂಗಿಸಿಕೊಂಡು ಒಂದು ಜವಾಬ್ದಾರಿಯಿಂದ ನಿಮಗೆ ಏನು ಒಂದು ವ್ಯವಸ್ಥೆ ಮಾಡಬೇಕು ಎಲ್ಲ ಒಂದು ವ್ಯವಸ್ಥೆ ಮುಖಾಂತರ ಕರ್ತವ್ಯಗಳಾಗಿರ್ಬೋದು, ಆಮೇಲೆ ಕಷ್ಟಮಿಷ್ಟಗಳಿಂದ ಭಾಗಿಯಾಗಿ ಮುಂದೆ ದಿನಮಾನಗಳಲ್ಲಿ ನಿಮಗೆಲ್ಲರಿಗೂ ಸಹಕಾರ ಕೊಡ್ತಾ ಅವರು ಕೂಡ ಒಂದು ಸಮಾಜ ಸೇವಕರು ಆಗ್ತಾರಂತ ನಾನು ನಂಬಿರುತ್ತೆ. ಅವರಿಗೂ ಕೂಡ ಶುಭಾಶಯಗಳು. ಅದೇ ರೀತಿ ನಮ್ಮ ಸಹಪಾಠಿಗಳಾದ ಗಿರಿ ಆಗಿರ್ಬೋದು, ನಮ್ಮ ಲೋಕೇಶ್ ಆಗಿರ್ಬೋದು. ಬಟ್ ನೀವೆಲ್ಲ ಇದ್ದರೆ ನಾವು ಅದನ್ನು ಫಸ್ಟ್ ಅರ್ಥ ಮಾಡ್ಕೇಳಿ. ಒಬ್ರಿಗೊಬ್ಬರು ನಾವು ಗೌರವ ಕೊಟ್ಕೊಂಡು ಎಲ್ಲರೂ ಒಂದು ಸಮಾನತೆ ಅನ್ನೋದು ನಿಮ್ಮಲ್ಲೇ ಬರಬೇಕು, ನಮ್ಮಲ್ಲೇ ಬರಬೇಕು. ಎಲ್ಲ ಒಂದು ಈ ಒಂದು ಅಣ್ಣ ತಮ್ಮರಂತೆ ಒಂದು ಕುಟುಂಬ ಆಗಿ ನೀವು ಯಾವುದೇ ಇದರಲ್ಲಿ ಕರ್ತವ್ಯ ಆಗಿರ್ಬೋದು, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಾಗಿರ್ಬೋದು, ಒಂದು ಕವಾಯತದಾಗಿರ್ಬೋದು, ಒಬ್ಬರಿಗೊಬ್ಬರು ನೀವು ಕೂಡ ನಿಧಾನವಾಗಿ ಚರ್ಚೆ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಅನುಕೂಲ ಮಾಡಿಕೊಂಡು ಅನುಕೂಲ ಆಗೋ ರೀತಿಯಲ್ಲಿ ನೀವು ಎಲ್ಲರೂ ಸಹಕಾರದಿಂದ ಬೆಳವಣಿಗೆ ಆಗಬೇಕು, ಒಂದು ಉತ್ತಮ ಸೇವೆ ಸಲ್ಲಿಸಬೇಕಂತ ನಿಮ್ಮಲ್ಲಿ ಹೇಳ್ತಾ ನನ್ನ ಒಂದು ಈ 2 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಶುಭಾಶಯಗಳು ಕೋರ್ತಾ. ಜೈ ಹಿಂದ್.